ಸರ್, ಇದೀಗ ಈ ಧರ್ಮಸ್ಥಳ ಹೆಣಹುತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದ ಹಂತದಲ್ಲಿ ಸುದ್ದಿಗಳು ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದಷ್ಟು ಅನುಮಾನಗಳಿತ್ತು. ಧರ್ಮಸ್ಥಳವನ್ನು ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳಬೇಕು, ಆ ಒಂದು ಮುಜರಾಯಿ ಇಲಾಖೆಯ ಒಂದು ಹಿಡಿತಕ್ಕೆ ತಗೊಳ್ಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ ಅನ್ನುವಂಥ ಒಂದಷ್ಟು ಅನುಮಾನಗಳಿತ್ತು. ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ಈ ಧರ್ಮಸ್ಥಳವನ್ನು ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ಒಂದಷ್ಟು ಮಾತುಕತೆಗಳು, ಚರ್ಚೆಗಳು ಹಿಂದೆಲ್ಲೇ ನಡೆದಿದ್ದುಂಟಾ? ಈಗ ರಾಮಲಿಂಗಾರೆಡ್ಡಿ ಅವರು ಆ ಥರದ ಒತ್ತಡ ಯಾವುದು ಇಲ್ಲ ಅಂತೇಳಿ ಹೇಳ್ತಿದ್ದಾರೆ. ಏನು ಹೇಳ್ತೀರಾ ಸರ್? ಸೊ ಒಂದು ಎರಡು ಪಾರ್ಟ್ ಇದೆ ಸುಧಾ, ನೀವು ಕೇಳಿರುವ ಪ್ರಶ್ನೆಯಲ್ಲಿ. ಒಂದು ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ, ಇನ್ನೊಂದು ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಅನ್ನುವ ಒತ್ತಾಯ. ಒತ್ತಾಯ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದರೆ ನಾನು ಒಪ್ಪಲ್ಲ. ಏನೂ ಇಲ್ಲ, ಯಾವ ಒತ್ತಾಯ ಇಲ್ಲ, ಸೇಫ್ ಒತ್ತಾಯ ಮೊದಲಿಂದನೂ ಇದೆ. ನೀವು 80ರ ದಶಕದಲ್ಲೇ ಬೇರೆ ಬೇರೆ ಕಾರಣಗಳಿಗಾಗಿ ಧರ್ಮಸ್ಥಳದ ವಿಚಾರ ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಕೆಲವರು ಇದು ಮುಜರಾಯಿ ಇಲಾಖೆಗೆ ಸೇರಿಸುವುದು ಒಳ್ಳೆಯದು, ಸೇರಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾರೆ. ಅದು ಆಗಲ್ಲ. ಅದಾದಮೇಲೆ ಧರ್ಮಸ್ಥಳದ ಬೇರೆ ಬೇರೆ ಈ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಒಂದು ಆದೇಶ ಹೊರಗಡೆ ಬರುತ್ತೆ, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಮತ್ತು ಏನು ಮಾಡಬೇಕು ನೆಕ್ಸ್ಟು, ಮುಜರಾಯಿ ಇಲಾಖೆ ತಗೋಬೇಕು ಆಪದು ಬರುತ್ತೆ. ಬಟ್ ಅದು ನಂತರ ರಾಜಕೀಯ ಒತ್ತಡಗಳಿಂದಾಗಿ ಅದು ಮುಂದೆ ಹೋಗಲ್ಲ. ಸೊ ಇರುವ ಪ್ರಶ್ನೆ ಅಂದರೆ ಬಹುತೇಕ ದೇವಸ್ಥಾನಗಳು ಏನಿವೆ ಅವು ಮುಜರಾಯಿ ಇಲಾಖೆಗೆ ಸೇರಿದು ಇದನ್ನು ಯಾಕೆ ಸೇರಿಸಬಾರದು ಅನ್ನೋದು ಒಂದು ಪ್ರಶ್ನೆ ಅಲ್ವಾ? ಅದು ಕೂತಿರಬೇಕು. ಈ ಕಾರಣಕ್ಕಾಗಿ ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿಸಬಾರದು ಅಂತಂದರೆ ಯಾಕೆ ಅಂತ ಹೇಳಬೇಕು. ಸೇರಿಸಬೇಕು ಅಂದರೆ ಯಾಕೆ ಸೇರಿಸಬೇಕು ಅನ್ನೋದು ಈಗಾಗಲೇ ಈ ಸೌಜನ್ಯ ಪರ ಹೋರಾಟಗಾರರು, ಧರ್ಮಸ್ಥಳದ ಎಲ್ಲ ಹೋರಾಟಗಾರರು ಹೇಳ್ತಾ ಬಂದಿದ್ದಾರೆ ಯಾಕೆ ಸೇರಿಸಬೇಕು ಅಂತ. ಸೊ ಅವರ ವಾದದ ಪ್ರಕಾರ ಏನಿದೆ, ಅಲ್ಲಿ ಇರುವಂಥ ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಮತ್ತು ದೇವಸ್ಥಾನದ ಬರುತ್ತಿರುವ ಹಣ ಏನಿದೆ ಅದರ ಬಗ್ಗೆ ಬಹಿರಂಗವಾಗಿ ಅದು ಲೆಕ್ಕಾಚಾರಗಳಿಲ್ಲ. ಇನ್ನೊಂದು ಇದೆಷ್ಟು ದುಡ್ಡು ಬರುತ್ತೆ ಖಾಸಗಿಯಾದದ್ದು. ಸೊ ನೈತಿಕವಾದ ಒಂದು ಪ್ರಶ್ನೆ, ಒಂದು ದೇವಸ್ಥಾನ ಹಿಂದೂ ಧರ್ಮದ ಸೇರಿದ ಒಂದು ದೇವಸ್ಥಾನ, ಆ ದೇವಸ್ಥಾನದ ಆಡಳಿತ ಒಬ್ಬ ಜೈನ ಕುಟುಂಬಕ್ಕೆ ಸೇರಿದ್ದು. ಸೊ ಜೈನರು ಪ್ರತ್ಯೇಕ ಧರ್ಮ, ಅದು ಹಿಂದೂಗಳದ್ದು ಪ್ರತ್ಯೇಕ ಧರ್ಮ ಅಲ್ವಾ? ಸೊ ಹಾಗಿರುವಾಗ ಇನ್ನೊಂದು ಧರ್ಮದವರು ಅದನ್ನು ನಡೆಸ್ಬೋದು ಅಂತ ಆದರೆ ನಾಳೆ ಮುಸಲ್ಮಾನರಿಗೂ ಯಾಕೆ ನಡೆಸೋಕೆ ಕೊಡಬಾರ್ದು? ಕೊಡೋಕ್ಕಾಗುತ್ತೆ? ನಮಗೆ ಆಗಲ್ಲ. ಸೊ ಇಂಥ ಪ್ರಶ್ನೆಗಳಿವೆ. ಅದರ ಜೊತೆಗೆ ಅಲ್ಲಿ ಬರುವಂಥ ಹುಂಡಿ ಹಣ, ಅಲ್ಲಿ ಬರುವ ಆದಾಯಗಳೇನಿದೆಯಲ್ಲ ಅದು ಅವರ ವೈಯಕ್ತಿಕ ಕುಟುಂಬದ ಖರ್ಚಿಗೆ ಇನ್ನೊಂದಕ್ಕೆ ಬಳಸಲಾಗುತ್ತೆ. ಅವ್ರದ್ದು ಮಾಡೋಕ್ಕೆ ಕಾಲೇಜ್ಗಳಿರ್ಬೋದು, ಮೈಕ್ರೋ ಫೈನಾನ್ಸ್, ಅದೆಲ್ಲ ಬಂದಿರುವುದು ಯಾವ ಹಣ ಮೂಲ? ಮಂಜುನಾಥ ಸ್ವಾಮಿಗೆ ಭಕ್ತರು ಹಾಕಿರೋ ಹಣ ಅಲ್ವಾ? ಅಂದರೆ ಅಲ್ಲಿ ಭಕ್ತರು ದೇವರ ಹೆಸರಲ್ಲಿ ಹಾಕಿದ ಹಣವನ್ನು ನೀವು ಬಡ್ಡಿ ವ್ಯವಹಾರಕ್ಕೆ ಇಟ್ಕೊಂಡ್ರೆ ನಮ್ಮ ಹಿಂದೂ ಧರ್ಮ ಒಪ್ಪುತ್ತಾ? ಈ ಬಡ್ಡಿ ವ್ಯವಹಾರವನ್ನು ಇಸ್ಲಾಮು ತಿರಸ್ಕರಿಸುತ್ತೆ, ಹಿಂದೂಯಿಸಮು ತಿರಸ್ಕರುತ್ತೆ. ಬಡ್ಡಿ ವ್ಯವಹಾರನ ಮಾಡಿಕೊಡೋದು ಬಡ್ಡಿ ದೇವಸ್ಥಾನದ ಹಣವನ್ನು. ಆದರೆ ಇದು ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಬಡ್ಡಿ ವ್ಯವಹಾರಕ್ಕೆ ಬಳಕೆ ಆಗುತ್ತೆ. ಇದು ಸರಿನಾ ಬಳಸೋದು? ಅಂದರೆ ಅವರ ಸಾಮ್ರಾಜ್ಯ ವಿಸ್ತರಣೆಗೆ ಹುಂಡಿ ಹಣ, ದೇವರ ಹಣ ಬಳಕೆ ಆಗ್ತಾ ಇದ್ದರೆ ಅದು ಸರಿನಾ? ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಹಣ ದೇವಸ್ಥಾನದ ಅಭಿವೃದ್ಧಿಗೆ ಬಳಕೆ ಆಗುತ್ತೆ ಅಲ್ವಾ? ಅಲ್ಲಿ ಅವ್ರು ಹೇಳ್ಬೋದು, ನಾವು ಊಟ ಹಾಕ್ತೀವಿ, ಅನ್ನದಾನ ಮಾಡ್ತೀವಿ. ಅನ್ನದಾನ ಎಲ್ಲರೂ ಮಾಡ್ತಾರೆ. ನೀವು ದಿನಕ್ಕೆ 4 ಕೋಟಿ 5 ಕೋಟಿ ದುಡ್ಡು ಬಂದರೆ ಅನ್ನದಾನ ಮಾಡೋದು ಯಾವ ದೊಡ್ಡ ಪ್ರಶ್ನೆ? ಅದು ಇಶ್ಯೂ ಅಲ್ಲ. ಆದರೆ ಅಲ್ಲಿರುವ ಮೊದಲಿಂದ ವಾದ ಮಾಡ್ತಾ ಇದ್ದ ಹಾಗೆ ಅಲ್ಲಿ ಇಡೀ ಇದ್ದಂಥ ಧರ್ಮಸ್ಥಳದ ಆಸ್ತಿ ದೇವರ ಹೆಸರಿನಲ್ಲಿದ್ದುದು ಇವರ ಕುಟುಂಬದ ಟ್ರಸ್ಟ್ ಹೆಸರಿಗೆ ಯಾಕೆ ವರ್ಗಾವಣೆ ಆಯಿತು? ದೇವರ ಹೆಸರಿನಲ್ಲಿ ನಾನು 1000 ಸಲ ಹೇಳ್ತೀನಿ, ನಮ್ಮ ಎಲ್ಲ ಹಿಂದೂ ದೇವಸ್ಥಾನಗಳ ಆಸ್ತಿಗಳಿದೆಯಲ್ಲ ದೇವರ ಹೆಸರಿಗಿರುತ್ತೆ. ಅದು ಗಣಪತಿ ದೇವಸ್ಥಾನ ಅಂದರೆ ಈ ಆಸ್ತಿ ಗಣಪತಿಗೆ ಸೇರಿದ್ದು, ಗಣಪತಿ ದೇವರಿಗೆ ಸೇರಿದ್ದು, ಈ ಆಸ್ತಿ ಮಂಜುನಾಥ ದೇವರಿಗೆ ಸೇರಿದ್ದು. ನೀವು ಪಹಣಿಯಲ್ಲಿ ಪ್ರತಿ ದಾಖಲೆಗಳಲ್ಲಿ ದೇವರ ಹೆಸರಿನಲ್ಲಿರುತ್ತೆ ಹೊರತು ಇಂಡಿವಿಜುವಲ್ ಹೆಸರಿನಲ್ಲಿರಲ್ಲ. ಮೊಕ್ತೇತರ ಇವರ ಹೆಸರಿನಲ್ಲಿ ಇರಲ್ಲ. ಟ್ರಸ್ಟ್ ಮಾಡಿರ್ತಾರೆ ದೇವರ ಹೆಸರಲ್ಲಿ, ದೇವರ ಹೆಸರಲ್ಲೇ ಇರುತ್ತೆ. ಅದು ಆಸ್ತಿಗಳು ಇರುವುದು ದೇವರ ಹೆಸರಲ್ಲೇ. ಧರ್ಮಸ್ಥಳದಲ್ಲೂ ಕೂಡ ಅದು ದೇವರ ಹೆಸರಿನಲ್ಲಿತ್ತು. ಆ ದೇವರ ಹೆಸರಿನಲ್ಲಿದ್ದಂಥ ಆಸ್ತಿಯನ್ನು ಮಂಜಯ್ಯ ಹೆಗಡೆಯವರ ಕಾಲದಲ್ಲಿ ಅದು ಮಂಜುನಾಥ ಸ್ವಾಮಿ ಅನ್ನೋದನ್ನು ಮಂಜಯ್ಯ ಹೆಗಡೆ ಅಂತ ಬದಲಿಸಲಾಯಿತು ಅಂತ ಹೇಳಲಾಗ್ತಾ ಇದೆ. ಅದು ನಿಜ ಆಗಿದ್ದರೆ
ಅದು ನಿಜ ಆಗಿದ್ದರೆ ಯಾಕೆ ಬದಲಿಸಿದ್ರು? ಇದು ಕಾನೂನುಬದ್ಧವಾ? ದೇವರ ಆಸ್ತಿಯನ್ನು ನಮ್ಮ ಹೆಸರೇ ಮಾಡ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಸರಿ? ಸೊ ಇಂತಹ ಪ್ರಶ್ನೆಗಳು ಬಹಳ ಮುಖ್ಯವಾಗಿ ಇವೆ ಅಂತ. ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಅದರ ಜೊತೆಗೆ ಅಲ್ಲಿಗೆ ಸಂಬಂಧಪಟ್ಟಂತಹ ಖರ್ಚು ವೆಚ್ಚಗಳನ್ನು ಬಹಿರಂಗಪಡಿಸ್ಬೇಕಲ್ವ, ಜನರಿಗೆ ಗೊತ್ತಾಗಬೇಕಲ್ವ. ದೇವಸ್ಥಾನದಲ್ಲಿ ಎಷ್ಟು ಆದಾಯ ಬರುತ್ತೆ, ಎಷ್ಟು ಖರ್ಚಾಗುತ್ತೆ, ಅಭಿವೃದ್ಧಿಗೆ ಎಷ್ಟು ಖರ್ಚಾಗುತ್ತೆ, ಉಳಿದಕ್ಕೆ ಎಷ್ಟು ಖರ್ಚಾಗುತ್ತೆ. ವೀರೇಂದ್ರಣ್ಣ ತಮ್ಮನ ಮಕ್ಕಳು ವಿದೇಶದಲ್ಲಿ ಓಡಾಡ್ತಾರೆ, ಅದಕ್ಕೆ ದುಡ್ಡು ಖರ್ಚಾಗೋದು ಯಾವುದು? ಅದು ಅವ್ರದ್ದು ಮೂಲ ಎಲ್ಲ ದೇವಸ್ಥಾನದ ಆಸ್ತಿ ದುಡ್ಡೇ ಅಲ್ವಾ? ಆಸ್ತಿ ದುಡ್ಡನ್ನು, ದೇವಸ್ಥಾನದ ದೇವರ ದುಡ್ಡನ್ನೇ ನೀವು ವಿಸ್ತರಿಸಿ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದೀರಿ ಅಂತಾದರೆ, ಸೊ ಆ ಹಣ ಏನಿದೆ ಅದರ ಮೂಲ ದೇವರನ್ನೇ. ಅದು ಕೊಟ್ಟವರು ಯಾರು? ಯಾರೋ ನಿಮ್ಮಂಥ ಸಾಮಾನ್ಯ ಭಕ್ತರು. ಅಲ್ಲಿ ಹೋದವರು ಹುಂಡಿಗೆ ಇನ್ನೊಂದಕ್ಕೆ ದುಡ್ಡು ಹಾಕಿದ್ದಾರೆ. ಅವ್ರಿಗೆ ಅದು ತಿಳ್ಕೊಳ್ಳೋ ಹಕ್ಕಿದೆಯಲ್ಲ, ನಾನು ಹಾಕಿರೋ ಹುಂಡಿಗೆ ಹಾಕಿಡುವನ ದೇವಸ್ಥಾನದ ಅಭಿವೃದ್ಧಿಗೋ ಇನ್ನೊಂದಕ್ಕೋ ಖರ್ಚಾಗಿದೆಯಾ, ಅಥವಾ ಬಡ್ಡಿ ವ್ಯವಹಾರ ಮತ್ತೊಂದು ಖರ್ಚಾಗಿದೆಯಾ? ಅದು ಗೊತ್ತಾಗಬೇಕಲ್ವಾ? ಸೊ ಆದ್ದರಿಂದ ಇದೆಲ್ಲ ಆಗಬೇಕು ಅಂದರೆ ಒಂದು ಪ್ರಶ್ನೆ ಅಂದರೆ, ಈ ದೇವಸ್ಥಾನವನ್ನು ಎಲ್ಲ ದೇವಸ್ಥಾನ ಸೇರಿಸಿದಾಗೆ ಅದನ್ನು ಮುಜುರಾಗಿ ಯಾಕೆ ಸೇರ್ಬೋದು? ಲೇಟೆಸ್ಟಾಗಿ ನಮ್ಮ ಗಾಳಿ ಆಂಜನೇಯನ ದೇವಸ್ಥಾನ ಸೇರಿಸಿದ್ರು, ದುಡ್ಡೆಲ್ಲ ಕದೀತಾ ಇದ್ದರು ಅಲ್ವಾ? ಮೈಸೂರು ಇದರಲ್ಲಿದೆ ನೋಡಿ, ಗಾಳಿ ಆಂಜನೇಯ ಸಣ್ಣ ದೇವರವನು, ಭಾಳ ಪವರ್ಫುಲ್ ಗಾಳಿ ಆಂಜನೇಯ. ಹಾಂ, ಏನಾದರೂ ಜನ ಎಲ್ಲ ಗಾಳಿ ಆಂಜನೇಯ ಓಡ್ತಿದ್ರು. ಅಲ್ಲಿ ನೋಡಿ ದುಡ್ಡು ಕದ್ಬಿಟ್ಟು ಅಲ್ಲಿ ಪೂಜಾರಿಗಳು ಉಡಾಯಿಸ್ತಾರೆ. ಸರ್ಕಾರ ಹೋಗಿ ಗಾಳಿ ಆಂಜನೇಯನ ದೇವಸ್ಥಾನವನ್ನು ನೀವು ಮುಜುರಾಗಿ ಸೇರಿಸಿದ್ರಿ. ಹಾಗೇನೆ ಇನ್ನೊಂದರಲ್ಲಿ ಏನಾದರೂ ಅವ್ಯವಹಾರ ಆಗಿದ್ರೆ ಅದನ್ನೂ ಯಾಕೆ ಸೇರಿಸಬಾರ್ದು? ಅಥವಾ ಅವ್ಯವಹಾರ ಆಗಿದೆಯೋ ಇಲ್ಲ, ಅಕೌಂಟ್ ಸರಿ ಇದೆಯೋ ಎಲ್ಲ ನೋಡಬೇಕಲ್ವಾ? ಅದು ಇಡೀ ವೈಯಕ್ತಿಕ ಹೆಸರಿಗೆ ಬದಲಾಗಿದೆ ಅನ್ನೋ ಕಾರಣಕ್ಕೆ ಟ್ರಸ್ಟ್ಗೆ ಅಂತ ಸುಮ್ಮನಿರೋಕ್ಕಾಗತ್ತಾ? ಹಾಕ್ಕೊಡು. ಸೊ ಆ ಕಾರಣಕ್ಕೆ ಒತ್ತಾಯ ಇದೆ. ಸೊ ಗೌರ್ಮೆಂಟು ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ ಅಂತ ಕಾಣುತ್ತೆ. ರಾಮಲಿಂಗಾರೆಡ್ಡಿಯವರು ಸ್ವಲ್ಪ ಯಾಕಪ್ಪ, ನಮ್ಗೆ ಯಾಕೆ ದೊಡ್ಡವರು ದೊಡ್ಡ ಜನ ಬೇಡ, ಅದರಿಂದ ಯಾವುದೂ ಒತ್ತಾಯ ಎಲ್ಲ ಸುಖ ಸಂತೋಷದಿಂದ ನಡೀತಾ ಇದೆ. ಮಳೆ ಆಗುತ್ತೆ, ಬೆಳೆ ಆಗುತ್ತೆ, ಎಲ್ಲ ಆರಾಮಾಗಿದೆ ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಅದು ಹಾಗಲ್ಲ. ಅದು ಆ ಒತ್ತಾಯ 80ರ ದಶಕದಿಂದ ಸತತವಾಗಿ ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೋಬೇಕು. ಅಟ್ಲೀಸ್ಟ್ ಮುಜರಾಯಿ ಇಲಾಖೆ ತಗೊಳ್ಳದಿದ್ದರೂ ಕೂಡ ಅದು ಲೆಕ್ಕಪತ್ರವನ್ನು ಸಾರ್ವಜನಿಕರು, ನನಗೆ ಗೊತ್ತಿಲ್ಲ, ಅವರು ಆಡಿಟ್ ಮಾಡಿಸ್ಬೋದು, ಇನ್ನೊಂದು ಮಾಡಿಸ್ಬೋದು, ಐ ಡೋಂಟ್ ನೋ. ಆದರೆ ಸಾರ್ವಜನಿಕರೇ ಅಧಿಕೃತವಾಗಿ ತಿಳ್ಕೋಬೇಕು. ನನ್ನ ದೇವಸ್ಥಾನ, ನಮ್ಮ ಮಂಜುನಾಥ ಸ್ವಾಮಿಗೆ ಒಂದು ವರ್ಷದಲ್ಲಿ ಇಷ್ಟ ಆದಾಯ ಇದೆ, ನಮ್ಮ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ನಾವು ಹಾಕಿರೋ ದುಡ್ಡು ಇಂತಿಂತಹದಕ್ಕೆ ವಿನಿಯೋಗ ಆಗಿದೆ, ಖರ್ಚಾಗಿದೆ, ಇಷ್ಟಿದೆ ದುಡ್ಡು ತಿಳ್ಕೊಬೇಕಾಗಿ ಒಬ್ಬ ಸಾಮಾನ್ಯ ಭಕ್ತರಾಗಿ ಇದ್ದೇ ಎಲ್ಲ ಮಂಜುನಾಥ ಭಕ್ತರಿಗೂ ಹಕ್ಕಿದೆ ಅಂತ ನಂಬಿದವನು ನಾನು. ನಾವು ಕೊಟ್ಟರೆ ದುಡ್ಡು. ಆದ್ದರಿಂದ ಈ ಬೇಡಿಕೆ ಇಲ್ಲವೇ ಇಲ್ಲ ಅನ್ನೋದು ನಾನು ಒಪ್ಪಲ್ಲ. ಆ ಬೇಡಿಕೆ ಇದೆ, ಆದರೆ ಸರ್ಕಾರ ಅದನ್ನು ಗಂಭೀರವಾಗಿ ತಗೊಳ್ಳಲ್ಲ. ಯಾಕಂದರೆ ಅವರು ಅದನ್ನು ಮುಟ್ಟುವುದಕ್ಕೆ ಹೆದರ್ತಾರೆ ಅವರು. ಯಾಕೆಂದರೆ ಒಂದು ಸರ್ಕಾರ ಅಂದರೆ ಅದು ಜನರ ಆಯ್ಕೆ ಮಾಡುವಂಥದ್ದು. ಮತ್ತೆ ದೊಡ್ಡ ಕ್ಷೇತ್ರ ಧರ್ಮಸ್ಥಳ ಅನ್ನುವಂಥದ್ದು, ಎಲ್ಲದು ದೊಡ್ಡ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಅನ್ಸುತ್ತೆ. ಏನು ಅದಕ್ಕೇನು ಹ್ಯಾಂಡಲ್ ಮಾಡೋದಕ್ಕೆ ಎಂಥ ದೇವಸ್ಥಾನ ಹ್ಯಾಂಡಲ್ ಮಾಡ್ತಾರೆ, ಅದೆಲ್ಲ ಸುಮ್ಮನೆ. ಅಂದರೆ ಸರ್ ಈಗ ಮುಜರಾಯಿ ಇಲಾಖೆ ತಗೊಂಡ್ರೆ ಉಳಿದ ಮುಜರಾಯಿ ಇಲಾಖೆ ದೇವಸ್ಥಾನ ನಡೆದಾಗ ನಡೀತೀವಿ. ಎಷ್ಟು ಇಲ್ಲ ಕರ್ನಾಟಕದಲ್ಲಿ ಅಂದ್ರೆ ಒಂದು ಸರ್ ದೊಡ್ಡ ದೇವಸ್ಥಾನಗಳಿವೆ. ಮುಜರಾಯಿ ಇಲಾಖೆ ಇನ್ನು ನಮ್ಮ ಗೋಕರ್ಣದ ದೇವಸ್ಥಾನ ಇದೆ ಅಲ್ವಾ? ಆ ಗೋಕರ್ಣ ದೇವಸ್ಥಾನದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದೆ ಅಲ್ವಾ? ಇದೇ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವಂತಹ ದೇವಸ್ಥಾನಗಳಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅದು ಬೇರೆ ಪ್ರಶ್ನೆ. ಶುಡ್ ನಾಟ್, ನೀವು ಅಭಿವೃದ್ಧಿ ಆದ್ಯತೆ ಕೊಡಿದ್ರೆ ಅದು ಗೌರ್ಮೆಂಟ್ ಕೆಲಸ. ಕ್ಲೀನಿಂಗ್ಸ್ ಇರಲ್ಲ ದೇವಸ್ಥಾನ, ಅಲ್ಲೆಲ್ಲ ಮಾಡಬೇಕು ಅವರು. ಇವ್ರೇನು ಕೂತ್ಕೊಂಡು ಗೌರ್ಮೆಂಟ್ನವ್ರು ಏನು ಕ್ಲೀನ್ ಇಲ್ಲ, ದೇವಸ್ಥಾನ ಚೆನ್ನಾಗಿರಲಿಲ್ಲ ಅಂದರೆ ಇವ್ರಿಗೆ ಯಾಕೆ ಜವಾಬ್ದಾರಿ ಕೊಟ್ಟಿದ್ದು? ಇದೆಲ್ಲ ಸುಮ್ಮನೆ ಖಾಸಗೀಕರಣ ಮಾಡೋದಕ್ಕೆ ಇನ್ನೊಂದು ಮಾಡೋದಕ್ಕೆ ನಡುವ ಷಡ್ಯಂತರ ಇದು. ದೇವಸ್ಥಾನಗಳನ್ನು ಏನು ಒಂದು ಮುಜರಾಯಿ ಇಲಾಖೆ ಸೇರಬೇಕು, ಮುಜರಾಯಿ ಸಚಿವರಾದವರು ಇಲಾಖೆ ಲುಕ್ ಆಫ್ಟರ್ ದ್ಯಾಟ್. ದೇವಸ್ಥಾನಗಳು ಹೇಗಿದೆ ಅಂತ ನೋಡಬೇಕು, ಮೇಂಟೆನೆನ್ಸ್ ಹೇಗಿದೆ ಅಂತ ನೋಡಬೇಕು, ಅಭಿವೃದ್ಧಿ ಹೇಗಾಗ್ತಾ ಇದೆ ನೋಡಬೇಕು ಅಲ್ವಾ? ಅದು ಯಾವುದನ್ನು ಮಾಡಿದ್ದೇನೆ. ಎಷ್ಟು ಸಲ ದೇವಸ್ಥಾನದಲ್ಲಿ ನೀವು ಅಲ್ಲಿ ಪ್ರವೇಶದ ವ್ಯವಸ್ಥೆ ಸರಿ ಇರಲ್ಲ, ಯಾವ ವ್ಯವಸ್ಥೆನೂ ಸರಿ ಇರಲ್ಲ, ಭಕ್ತರಿಂದ ಎಲ್ಲ ಮರೆತು ಹೋಗ್ತಾರೆ. ಸೊ ಅದಕ್ಕೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಅದನ್ನು ನೀವು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗಿಲ್ಲ ಅಂದ್ರೆ ಗೌರ್ಮೆಂಟ್ ಫೇಲ್ಯೂರ್. ಆ ಕಾರಣಕ್ಕೆ ಇನ್ಯಾವುದೋ ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಸೇರಬಾರ್ದು ಅನ್ನೋದು ರಾಂಗ್. ಅದು ರಾಂಗ್. ಸೊ ಅದರಿಂದ ಈ ವಿಚಾರ ಇದೆ ಅಷ್ಟೇ. ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು.